ಅಣ್ಣ ಒಂದ್ಸಲ ಗಾಡಿ ನಿಲ್ಲಿಸ್ತೀರಾ ಅಣ್ಣ? ಮಕ್ಕಳ ಎಕ್ಸಾಮ್ ಬರೆಯಕ್ಕೆ ಟೌನ್ ವರ್ಗೂ ಹೋಗ್ಬೇಕು. ನೀವು ಗಾಡಿ ಕರ್ಕೊಂಡು ಹೋಗ್ಬಿಟ್ಟಿರ್ತೀರಾ? ಬಸ್ತದ ಮುಟ್ಟೆ ತಗೊಂಡ್ ಹೋಗ್ತಾ ಇದೀವಪ್ಪ. ಗಾಡಿನ ಕುತ್ಕೊಳ್ಳೋಕ್ ಜಾಗ ಇಲ್ಲ, ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅಣ್ಣ, ಇವ್ರ ಭವಿಷ್ಯನ ಇದ್ರ ಮೇಲೆ ಇದೆ ಅಣ್ಣ. ಹೇಳಿದ್ರೆ ಯೋ ರಾಮಣ್ಣ, ಏನ್ ಮಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಬಸ್ತದ ಮುಟ್ಟೆ ಕೆಳಗಾಗ್ತಿದ್ದಿಲ್ಲ. ನಾನೇನ್ ಹುಚ್ಚ ಅಲ್ಲ, ಇದು ನನ್ ಕೆಲ್ಸ ಕಣೋ. ಇದು ಇವತ್ತಿಲ್ಲ ಅಂದ್ರೆ ನಾಳೆನೂ ಸಾಗಿಸ್ಬೋದು. ಮಕ್ಕಳು ಓದ್ತಾವ್ರೆ, ಪರೀಕ್ಷೆ ಹೊಡಿತಾವ್ರೆ, ಅವ್ರ ಭವಿಷ್ಯನೇ ಅದ್ರ ಮೇಲೆ ನಿಂತೈತೆ ಕಣೋ. ಜಾಸ್ತಿ ಮಾತಾಡ, ಎಲ್ಲ ಇಳಿಸ್ಕೋ.